ಹಾಯ್ ಫ್ರೆಂಡ್ಸ್, ನಂದಿನಿ ಕಿಚನ್ಗೆ ಸ್ವಾಗತ. ಇವತ್ತು ಯುಗಾದಿ ಸ್ಪೆಷಲ್ ಹೊರಸ್ತುಡುಕಿನ ಕೈಮಾ ವಡೆ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, 1 ಚಮಚದಷ್ಟು ಕಾಳು ಮೆಣಸು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 2ರಿಂದ 3 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ. ಇದನ್ನು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಇದು ಅರ್ಧ ಕೆಜಿಗೆ ಮಾಡ್ತಾ ಇರೋದು ನಾನು. ಇಷ್ಟು ಇದ್ದರೆ ಸಾಕು. ನೋಡಿ, ಇಲ್ಲಿ ನಾನು ಅರ್ಧ ಕೆಜಿ ಕೈಮಾ ತೊಗೊಂಡಿದ್ದೀನಿ. ಈ ಥರ ಕೈಮಾ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಈ ರುಬ್ಕೊಂಡಿರೋಂಥ ಮಸಾಲೆನ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ, 1 ಚಮಚದಷ್ಟು ಮೆಣಸಿನ್ಕಾಯಿ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದಕ್ಕೆ ಕೈಮಾನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು. ಇದೇನು ತುಂಬ ಕಷ್ಟ ಆಗಲ್ಲ, ತುಂಬ ಈಸಿ ಇದೆ ಇದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ. ನೋಡಿ, ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಅರ್ಧ ಗಂಟೆಗಳ ಕಾಲ ನೆನೆಯೋಕ್ಕೆ ಇಟ್ಬಿಡಬೇಕು. ಇದು ಎಷ್ಟು ಚೆನ್ನಾಗಿ ನೆನೆದ್ರೆ ಅಷ್ಟು ಚೆನ್ನಾಗಿ ನಿಮಗೆ ವಡೆ ಬರುತ್ತೆ. ನೋಡಿ, ಈ ರೀತಿ ಒಂದು ಪ್ಲೇಟ್ ತೊಗೋಬೇಕು. ಯಾವುದಾದ್ರೂ ಈ ಥರ ಪ್ಲೇಟ್ ತೊಗೊಂಡು ಒಂದು ಸ್ವಲ್ಪ ಬಾಳೆ ಎಲೆ ತೊಗೊಂಡು ಈ ಥರ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ನೋಡಿ, ಎಣ್ಣೆ ಸುತ್ತ ಸವರ್ಕೊಂಡು ಸ್ವಲ್ಪ ಉಂಡೆಗಳನ್ನಾಗಿ ಮಾಡಿಕೊಂಡು ಇದನ್ನು ಈ ರೀತಿ ತಟ್ಕೋಬೇಕು. ಬಾಳೆ ಎಲೆ ಮೇಲೆ ಈ ರೀತಿ ತಟ್ಕೋಬೇಕು ಕ್ಲೀನಾಗಿ. ಕೆಲವ್ರು ಮೊಟ್ಟೆ ಹಾಕ್ತಾರೆ, ಮೊಟ್ಟೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಒಡೆದೋಗ್ಬಿಡುತ್ತೆ ಅದು. ನೋಡಿ, ಇಷ್ಟಿದ್ರೆ ಸಾಕು. ನೀರು ಹಾಕ್ದೇ ಮಸಾಲೆ ಆಡಿಸ್ಕೊಂಡ್ರೆ ನಿಮಗೆ ಇಷ್ಟು ಗಟ್ಟಿಯಾಗಿ ತಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಚೆನ್ನಾಗಿ ಬಂದಿದೆ. ಈಗ ನಾನಿಲ್ಲಿ ಒಂದು ತವದ ಮೇಲೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ತವನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ತವ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಈ ರೀತಿ ಎಣ್ಣೆ ಹಾಕ್ಕೊಂಡ್ಮೇಲೆ ನೋಡಿ, ಇಲ್ಲಿ ನಾನು ಕೈಮಾ ತಟ್ಟಿಟ್ಕೊಂಡಿದ್ದೀನಲ್ಲ, ಇದನ್ನು ಒಂದೊಂದಾಗಿ ನಾನೀಗ ಫ್ರೈ ಮಾಡ್ಕೊಳ್ತೀನಿ ತವ ಮೇಲೆ ಹಾಕ್ಕೊಂಡು. ನೋಡಿ, ಹಾಕಿದ್ಮೇಲೆ 2 ನಿಮಿಷ ಬಿಟ್ಟು ಬಾಳೆ ಎಲೆ ತೆಗೆದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಕೂಡ ಒಡೆದೋಗಲ್ಲ ಅದು. ಸ್ವಲ್ಪ ಮೇಲೆ ಎಣ್ಣೆ ಸವರ್ಕೊಂಡು ನೀವು ಚೆನ್ನಾಗಿ ಇದನ್ನು ಒತ್ತಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇದು ಮಟನ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೋಡಿ, ಈ ರೀತಿ ಒತ್ತಿ ಬೇಯಿಸ್ಕೊಂಡು ಇನ್ನೊಂದು ಸೈಡ್ ಕೂಡ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಇದೇ ಥರ ಎಲ್ಲ ಉಂಡೆಗಳನ್ನ ಕೂಡ ತಟ್ಕೊಂಡು ನೀವು ರೆಡಿ ಮಾಡಿಕೊಂಡ್ರೆ ನೋಡಿ, ಈ ರೀತಿ ವಡೆ ಸಿದ್ಧ ಆಗುತ್ತೆ. ಯುಗಾದಿಗೆ ಎಲ್ಲ ಥರ ನಾನ್ ವೆಜ್ ಮಾಡ್ತೀರಾ, ಖಂಡಿತ ಈ ಸಲ ಇದನ್ನು ಟ್ರೈ ಮಾಡಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಚೆನ್ನಾಗಿದ್ದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತು ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.